ಕಣ್ಣಾಗ ಇವತ್ತಿನ ದಿವಸ ಏನೈತ್ರಿಪ್ಪ
ನನ್ನ ಭಟ್ರಕಿ ಗ್ರಾಮ ಇದು ನನ್ನ ಜಿಲ್ಲಾ ನನ್ನ ತಾಲೂಕ ನನ್ನೂರ ಇದು ಭಟ್ರಕಿ ಗ್ರಾಮ ನನ್ನೂರ ಇದು ನನ್ನೂರ ಇಂಡಿ ತಾಲೂಕದವ್ರು ಬಹಳ ಶಾಣ್ಯಾರ ಅಂತ ಹೇಳಿ ನಮ್ಮ ಊರಿಗೆ ನಾವು ಕರ್ಸ್ಕೊಂಡೇವ್ ನೋಡ್ರಿ ಹುಚ್ಚುಗಟ್ಟಿಗಳಿಗೆ ಯುವಕರು ಬೆಲೆಕ್ 3 ಹಾದಿ ಮಣ್ಣು ಇಲ್ರಿ ಕಿಸೆ ಕಟ್ ಮಾಡೋರು ಕಿಸೆ ಅಲ್ಲ ವಾದ ಪಾಳ್ಯದೊಳಗ ನಾ ಏನು ಪ್ರಶ್ನೆ ಕೇಳಿದ ಏನಂತ ಅಮೋಘ ಸಿದ್ಧ ಕೈಲಾಸದಿಂದ ದರಿಗಿಳಿದು ಬರ್ಬೇಕಾದ್ರೆ ಮಳಿ ಕೀಲು ಬೆಳಿ ಕೀಲು ತಂದಾನ ಮಳಿ ಕೀಲು ಬೆಳಿ ಕೀಲು ತಂದಾನ ಅಮೋಕ್ಷದ ಮಾರ್ಕೊಂಡ್ ತಿಂದ ನಂದಿನಿ ಏ ಕಿವಿಯವ ನಿನ್ನ ಏನವ ಪಠ್ಯ ನಿಮ್ಮು ಅಲ್ಲ ಅಮೋಕ್ಷದ ಮುಂದೆ ಮಳಿ ಅಮೋಕ್ಷದ ಕೈಲಾಸದಿಂದ ಮಳಿ ಕೀಲು ಬೆಳಿ ಕೀಲು ತಂದಿರ ಖರೆ ನೀವು ಮಾಡ್ಕೊಂಡ್ ತಿಂದ್ರೆ ನಾಟ್ಯ ಪುಸ್ತಕ ಬರಗಾಲ ಯಾಕೆ ಬಿದ್ದು ನಾ ಕೇಳಿನಿ ನಿನಗೆ ಬರ್ತದ ಬರಲ್ಲ ಈ ಕಡೆ ಮಾಮಕ್ಕೆ ಹೇ ಹೋಗ್ತಾನ ಮಾವಾಗ ಹೇಳ್ತಾನೆ ಇವತ್ತ ನಮ್ಮ ರೇವಣಸಿದ ಮಾಸ್ತರ್ ಒಂದು ಪ್ರಶ್ನೆ ಕೇಳಿಲ್ಲ ಅದು ನನಗೆ ಅರ್ಥನೇ ಆಗಿಲ್ಲ ಹುಡುಗಿಗೆ ಬಂದಿದ್ದು ಉಂಟಾ ಶೇಂಗಾ ಕಿತ್ತೂರಿಗೆ ಬಂದಿದ್ರಿ ಇಲ್ಲ ನೀವು ಎಲ್ಲರೂ ಕೇಳಿರಿ ಹಿಂಡಿ ತಾಲೂಕು ತಿಂಡಿ ಕಲಾವಂತರ ಕಾಲ ರಾತ್ರಿ ನಿಮ್ ಬಲ್ಯ ಹುಡುಕ್ಯಾಡಿದ್ರು 3 ಹಾದಿ ಮಣ್ಣು ಇಲ್ಲ ಮಣ್ಣ 3 ಹಾದಿ ಮಣ್ಣೆ ಸೂರ್ಯ ಸತ್ಯ ಅಲ್ಲ ಆ ಇಂಗಳೇಶ್ವರ ಸಿರ್ಸಾಲಿ ಕಾಕ ಕರ್ನಾಟಕದ ಕೋಗಿಲ ಪುಣ್ಯಾತ್ಮರಿ ಒಂದ್ ಅಕ್ಷರ ಓದಕ್ಕೂ ಬರಲ್ಲ ನನಗ್ ಗೊತ್ತಿದ್ದ ಪ್ರಕಾರ ಇನ್ನು ಬರ್ನಾಳ ನಮ್ಮ ಬಸವಗೌಡರು ಆ ಮತ್ತ ಎಲ್ಲಾ ಮೇಳಿ ಮೇಳಗ ತಿಂಡಿ ಕಲವಂತ ಇಂಡಿ ತಾಲೂಕ ಯಾರ ಇದ್ರೆ ಬರ್ನಾಳ ಬಸವಣ್ಣ ತಿಂಡಿ ಹಾಡುವಂತ ಕಲವಂತ ಅವನಿಗೂ ಓದಕ್ ಬರಲ್ಲ ಅವನು ಹೆಬ್ಬಟ್ಟಿ ಕಂಪನಿ ಅವ ನಮ್ಮ ಬಸವಗೌಡ ತಂದುಕೊಂಡೇನೆ ಅವ 5ನೇ ಸಾಲಿ ಕಲ್ತ ಅಂತ ನೀನೇ ಕಲಿಸಿದ ಅವನಿಗೆ ಇವರೇ ಕಲ್ತಾರ ಇವರು ಎಲ್ಲ ಪಾಳವಾಗಿ ನೀ ಮಾತಾಡೋದು ಮಾತಾಡೋದಿಲ್ಲ ಸಾಧಿ ಸಾಧಿ ನಾನು ಪಾಳಗಿ ಪಾಳಗ ಪಾಳಿ ನೀನು ಪಾಳಗ ಬ್ಯಾಡ ಹೋಗಿ ನಾನು ಹೋಗಿದೆ ಅನ್ನೋ ಸಿದ್ಧ ಮಾಡಲ್ಲ ಮಕ್ಕಳ ಪೂಜೆ ಏನು ಮಾತಾಡೋದು ಮಾತಾಡೋದು ಹೌದಾ
ನಮ್ಮ ಭಟ್ರಕಿ ಗ್ರಾಮದ ನಮ್ಮ ಸರ್ ಅವರು ಬಹಳ ಉತ್ತಮ ರೀತಿ ಒಳಗೆ ಮಾತಾಡಿದ್ರು. ಕರೆ ಪುಣ್ಯಾತ್ಮರೇ, ನಾ ಇಂಥ ಸ್ಟೇಜ್ ಎಂದೂ ಹಾಳು ಮಾಡ್ಬೇಕಂತ ಬರಂಗಿಲ್ಲ. ಕರೆ ಇಂಥವ್ ಬರ್ತಿರ್ತಾವ ಒಳಗೆ, ಇವ್ ಕೆಟ್ಟ ಸುದ್ದಿ ಹಾಕಿ ಕಳಿಸ್ಬೇಕು, ನಮ್ಗೆ ಗೊತ್ತದೆಲ್ಲ. ಇರ್ತಾರ ಅವಶ್ಯಕ್ಕೆ ಹೋಗಂಗಿಲ್ಲ. ನಾ ದೃಷ್ಟಾಂತ ಮಾತಾಡ್ತೀನಿ. ಯಾಕಂತ ಕೇಳಿದ್ರೆ ಅವ್ರು ವಿಚಾರ ಮಾಡಿದ್ರು, ಯಾರ್ದು ಗಡಿ ಏನ್ ಸುಟ್ಟಂತೇಳಿ. ಯಾಕ್ರಿ ಇದ್ರೊಳಗೆ ತಿಳಿದಂತ ಏನೇನೆ ನಡೆಯಕ್ಕವ ತಲೆ ಕೆಡ್ಸೋದ್ರಿ. ಗಾಡಿ ಒಳಗ ಕೊಂದ ಕೋಡಿ ಕುಂದನೆ ಅಲ್ಲ ಹಿಡಿದಿನ ಮೊದಲ ಮಾಡಪ್ಪ ದುಡುಕಿ ನೋಡಿ ಶಿವ ಬರ್ತಾನ ಹುಡುಕಿ ಹುಡುಕಿ ನೋಡಿ ಶಿವ ಬರ್ತಾನ ಹುಡುಕಿ ಇರ್ಲಿ ಹ್ಯಾಂಗ ಅಂತವ್ರೆಲ್ಲ ಗಾಡಿ ಒಳಗ ನಾವು ಹೆಣ್ಣು ಮಕ್ಕಳು ಇದ್ರಪ್ಪ ಅಂತಂದ್ರೆ ನಮ್ ಕಾಕ ಹೇಳ್ದ, ಸಂಗಾಪುರದಾಗ ಒಂದು ಹುಡುಗಿ ಬಾರಿ ಹಾಡ್ದ ಕಕ್ಕ. ಇವತ್ತ ಬಸನಾಳ ಮಗಳೇನು ನಿಮ್ಗೆ ಕಮ್ ಹಾಡಿಲ್ಲ, ಬಾರಿನೇ ಹಾಡ್ಯಾರ. ಅಚ್ಚರಪುರ ಮನೆಯನ್ನು ಕಮ್ ಹಾಡಿಲ್ಲ, ಬಾರಿನೇ ಹಾಡ್ಯಾರ. ಕಾರ್ಯಕ್ರಮ ಚಂದಿ ಆಗ್ಯಾವ. ಖರೆ ಕಿಂತ ಬರ್ತಿರ್ತಾವ ಒಳಗ ಯಾರು ಕಾರ್ಯಕ್ರಮ ಹಸ್ನಾರ ಮಾಡಿಲ್ಲ. ಅತಿ ಆಗ್ಬಾರ್ದು. ಅತಿ ನೀ ಸ್ವಲ್ಪ ಚಾತದಿ ಕಾಪಾಡ, ಅತಿ ಆಗ್ಬಾರ್ದು ಕಾಕ. ಯಾಕಂತ ಕೇಳಿದ್ರ ಹೆಣ್ಣ ಮಕ್ಕಳಿಗೆ ನಾವು ಹೇಳ್ತೇವೆ ಫಸ್ಟ್, ಹೇಮರಾಟಿ ಮಲ್ಲಮ್ಮ ಆಗ್ಯಾಳ ಶ್ರೇಷ್ಠ. ಹೆಣ್ಣ ಮಕ್ಕಳಿಗೆ ನಾವು ಹೇಳ್ತೇವೆ ಫಸ್ಟ್, ಹೇಮರೆಡ್ಡಿ ಮಲ್ಲಮ್ಮ ಆಗ್ಯಾಳ ಶ್ರೇಷ್ಠ. ಹುತ್ತ ಗಂಡನ ಸೇವ ಮನಸ್ಸೆಟ್ಟು ಮಾಡಿದಕ್ಕ ಮಲ್ಲಯ್ಯನ ದರಿಗಿಳಿಸಿ ಬಿಟ್ಟಳು, ಮಲ್ಲಯ್ಯನ ದರಿಗಿಳಿಸಿ ಬಿಟ್ಟಳು. ಆ ಮಲ್ಲಯ್ಯನ ದರಿಗಿಳಿಸಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಯ್ಯನ ದರಿಗಿಳಿಸಿಕೊಂಡು ರೆಡ್ಡಿಯರ ಕುಲಕ್ಕೆ ಬಡತಾನಿಲ್ಲ ನಂಗೆ ದುಡ್ಕೊಂಡ್ರು. ಬಡತಾನಿಲ್ಲ ಏನ್ ಹೇಳುದಿಲ್ಲ ಅಂತ ಕೇಳಿದ್ರ ಏನ್ರಿಪ್ಪ ಇದೆ ಮಾತಾ? ನಮ್ಮ ಅವ್ವದೇವ್ರು ಗೊತ್ತಾರೆ ನಾವೊಂದು ಥೋಡೆ ಮಂದಿ. ಇವ್ರು ಹಿಂಗ್ ಕಿಚ್ಚಿ ಕೆಸರ ಹಿಟ್ಟು ಕಾಸಿ ಮಾತಾಡಕಲ್ಲ ಥೋಡೆ ಮಂದಿ ಹೋಗ್ಯಾರ. ಇವ್ರು ನೀವಿಟ್ಟು ಅಂತವ್ರೇವ ಅವ್ರು ಹೋಗ್ಲಕ್ ನೀ ಏನ್ ಮಾಡೋ ಮಗನ? ನಾವು ಹೋಗೋದು ನಮ್ಮ ಹುಡುಗಿ. ನಮ್ಮ ಅವ್ವದೇವ್ರಿಗೆ ಒಂದು ಮಾತು ಹೇಳದೈತಿವ. ಏನ್ರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಯಾರು? ಪದ್ಮವ್ವ. ಪದ್ಮವ್ವ. ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ್ವ. ಪ್ರತಿನಿತ್ಯ ಕಾಡಬಾರ್ದು ಕಾಡ್ತಿಳು, ಬೇಡಬಾರ್ದು ಬೇಡ್ತಿಳು, ಚಿತ್ರ ಹಿಂಸೆ ಕೊಡ್ತಿದಳು, ಚಿತ್ರ ಹಿಂಸೆ. ಹೌದು, ಮಲ್ಲಮ್ಮಗ ಅತ್ತಿ ಪದ್ಮವ್ವ ಕೊಡ್ತಿದಳು. ಹೌದು. ಒಂದು ದಿವಸ ಏನಾಗಿತ್ತ ಕೇಳಿದ್ರಿ ಅಲ್ಲ? ಏನ್ರಿಪ್ಪ? ಏನಾಗಿತ್ತ ಕೇಳಿದ್ರ
ಇಲ್ಲದ ಒಂದು ತಪ್ಪ ಹಚ್ಚಿ ಆ ಮಲ್ಲಮ್ಮಗ ಪದ್ಮ ಹೊಡಿತಿದಳು ಬೈತಿದಳು ಒದಿತಿದಳು. ಹೌದು ತಿನ್ನ ಒಂದಾನು ಒಂದು ದಿವಸ ಒಂದು ತಪ್ಪ ಹಚ್ಚಿ ಹೇಮರೆಡ್ಡಿ ಮಲ್ಲಮ್ಮಗ ಪದ್ಮವು ಬಕ್ಕ ನೆಲಕ್ಕೆ ಕೆಡಿ ಒತ್ತಳು. ಹೌದಾ? ಹೇಮರೆಡ್ಡಿ ಮಲ್ಲಮ್ಮಗ ಪದ್ಮಾವತಿ ನೆಲಕ್ಕೆ ಕೆಡಿಯು ಬಕ್ಕ ಒತ್ತಳು. ಪುಣ್ಯಾತ್ಮರೇ ಸಿಟ್ಟಿಗೆ ಬರ್ಲಿಲ್ಲ ಮಲ್ಲಮ್ಮ ಸಿಟ್ಟಿಗೆ ಬರ್ಲಿಲ್ಲ. ಹೌದಾ? ನಮ್ಮ ಅತ್ತೆ ನನಗೆ ಒತ್ತರು ಇವತ್ತಿನ ದಿವಸ ನನಗೆ ಖುಷಿ ಅದ. ನಮ್ಮ ಅತ್ತಿ ಏನಾರ ಕಾಲ ನೋವಾಗ್ಯದ ಅಂತ ಹೇಳಿ ಹಳ್ಳಿ ಅತ್ತಿ ಕಾಲ ಹೊತ್ತಕ್ಕೆ ಹೋದ. ಅತ್ತಿ ಕಾಲ ಅಟ್ಟು ಆದ್ರೂ ಕೂಡ ನಮ್ಮ ಅತ್ತಿ ನನಗೆ ಒಗ್ಲಿಕ್ಕೆ ಹೋಗಿ ಎಲ್ಲರ ಕಾಲು ಬ್ಯಾನಾಗ್ಯದ ಅಂತೇಳಿ ಪದ್ಮವ್ವ ಏನು ಹೇಮರೆಡ್ಡಿ ಮಲ್ಲವ್ವ ಪದ್ಮಾವ ಅತ್ತಿ ಪದ್ಮವ್ವನ ಕಾಲು ಹೊತ್ತಕ್ಕೆ ಹೋದಳು. ಹೌದು. ಕಾಲು ಹೊತ್ತಕ್ಕೆ ಹೋದಾಗ ಅತ್ತಿ ಪದ್ಮಾವ ಹೇಳ್ತಾಳೆ, ಏ ಮಲ್ಲಮ್ಮ ಎಟ್ಟರ ಲಾಜಿಗಟ್ಟ ಹಾಕಿದ್ದಿದೆ, ಎಟ್ಟ ಮರ್ಯಾದೆ ಬಿಟ್ಟು ಹಾಕಿದ್ದೀವಿ, ಇಟ್ಟು ಹೊಡೆದ್ರಿ. ನಿನಗ ಬಾಯಿಗೆ ಬಂದಿದ್ದು ಬೈದಿನಿ, ಸಿಕ್ಕಂಗ ಹೊಡೆದಿನಿ, ನಿನಗ ಬಕ್ಕ ನೆಲಕ್ಕೆ ಚೆಡಿ ಆದ್ರೂ ಕೂಡ ಬಾಯಿ ನಾನು ಕಾಲು ಒತ್ತಕ್ಕೆ ಬರ್ತಿಯಲ್ಲ ಅರುಗೇಡಿ ನಿನ್ನ ಮೈ ಮೇಲೆ ಖಬರ್ ಐತಿ ಅಂತೇಳಿ ಅತ್ತಿ ಬೈತಾಳ್ರಿ ಸೊಸಿಗ. ಹೌದೌದು ಮಲ್ಲಮ್ಮಗ. ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಒಂದು ಮಾತು ಹೇಳ್ತಾಳ, ಏನಂತ? ಅತ್ತೆ ನಿಮ್ಮದು ವಯಸ್ಸು ಹಣ್ಣಾಗಿ ಹೋಗ್ಯದ. ಹೌದು, ನಿಮ್ಮ ವಯಸ್ಸು ಹಣ್ಣಾಗಿ ಹೋಗ್ಯದ. ನನಗ ವಜಾರದಾಗ ನಿಮ್ಮ ಕಾಲಿಗೆ ಎಲ್ಲರೂ ನೋವಾಗ್ಯದ ಅಂತೇಳಿ ಒತ್ತಕ್ ಬಂದಿನ ಅತ್ತಿ. ನೀವ್ ಏನ್ ಹಿಂಗ ತಿಳ್ಕೋಬೇಡ್ರಿ, ನೀವು ಬೈರಿ ಹೊಡೀರಿ ಏನಂತೀರಿ ಅಂದ್ರಿ. ನಾ ಅನ್ಸ್ಕೊತೀನಿ ಖರೀ ಇವತ್ತಿನ ದಿವಸ ಅತ್ತಿ ನಾನು ನನ್ನ ತವ್ರ ಮನೆಯನ್ನು ಬಿಟ್ಟು ನಿನ್ನ ಮನೆಗೆ ನಾ ಬಂದಿ ನೋಡತ್ತೀನಿ. ನಿನ್ನ ಮಗನ ಲಗ್ನ ಮಾಡ್ಕೊಂಡು ಇವತ್ತಿನ ದಿವಸ ನನ್ನ ತಾಯಿ ತಂದೆ ಅಲ್ಲಿ ತವ್ರ ಮನೆಗೆ ಅರವ ನಿನಗೆ ನಾ ಅತ್ತೆ ಅಂದಿಲ್ಲವ ಮನಸ್ಸಿನೊಳಗ ತಾಯಿ ಅಂತ ಹೇಳಿ ತಿಳಿದಿನಿ. ತಾಯಿ ಆಗ್ತಿದ್ದಿಲ್ಲ, ನಾ ತಾಯಿ ಅಂತ ಹೇಳಿ ತಿಳಿದಿನಿ. ನೀ ಮಾವಗ ನಾ ಎಂದೂ ಮಾವಂದಿಲ್ಲ, ನನ್ನ ತಂದೆ ಅಂತ ಹೇಳಿ ತಿಳಿದಿರ್ತೇನೆ. ಹೇಮರೆಡ್ಡಿ ಮಲ್ಲಮ್ಮನ ಬೆಲೆ ಇಂಥ ಗುಣ ಬಂದು ಈಗ ಇಂಥ ಗುಣ ಬಂದು ಪುಣ್ಯಾತ್ಮರ ನಿಮ್ಗ ಒಂದು ಮಾತು ಕೇಳ್ತೀನಿವ ಹೇಳ್ರಿಪ್ಪ. ಆ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ ಮಲ್ಲಮ್ಮ ಒದ್ದಾಳ ಅಂತ ಹೇಳಿ ನಿಮ್ ಸ್ವಸ್ಥರಿಗೆ ನೀವು ಒದಗಿದ್ದೀರಿ. ಇವ್ರಿಗೆ ಹಿಂಗ್ ಮಾಡಲ್ರಿ. ಈಗ ನಿಮ್ಮ ಅತ್ತಿ ಏನೋ ನಿಮ್ಮ ಸ್ವಸ್ಥರು ನಿಮಗೆ ಕಾಟ ಕೊಂಡಕತ್ರಲ್ಲಿ ಹೋಗಿ ಬಕ್ಕ ವಾದ್ರಿ ಅಂದ್ರೆ ಹೊಳೆ ಬಂದು ನಿಮ್ಮ ಸ್ವಸ್ಥರು ನಿಮ್ಗೆ ಕಾಲು ಒತ್ತದೇವ ಕುತ್ತಿಗೆ ಒತ್ತಾರೆ ನಿಮ್ ನಾಲ್ಗೆ ಹೊರಗೊಳಂಗ ಹ್ಯಾಂಗ್ರಿ ಬರಕ್ಕಂತ ಕೋಣೆ ಕುತ್ತಿಗೆ ವಾದ್ಯ ಬಿಡ್ತಾರ ಅವರು. ಅಂತ ದೃಷ್ಟಾಂತಗಳನ್ನ ಕೊಡ್ಕೋತ ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ಇವತ್ತಿನ ದಿವಸ ನಮ್ಮ ಅಣ್ಣ ತಮ್ಮರು ಬಳಗದವರು ರಾಯಣ್ಣ ಅಣ್ಣ ಬಸವಣ್ಣವರು ಬೀರ ದೇವರು ಮಾಳಿಗರೆ ಆಗಂತ ಹೇಳ ಅಂದ್ರ ಆಗಂಗಿಲ್ಲ. ಇನ್ನು ಹೆಣ್ಣು ಮಕ್ಕಳು ಹೇಮರೆಡ್ಡಿ ಮಲ್ಲಮ್ಮ ಸತ್ಯವನ್ನ ಸಾವಿತ್ರಿ ಇವ್ರೆಲ್ಲರೂ ಆಗಂತ ಹೇಳಂದ್ರ ಆಗಂಗಿಲ್ಲ. ಖರೆ ನಾವು ನೀವು ಹುಟ್ಟಿವಪ್ಪ ಅಂತಂದ್ರ ಈ ಕಡೆ ನಮ್ಮ ಅವ್ವನ ಪಾರ್ಟಿ ಅವ್ರು ಏನಂತ ಕೇಳಿದ್ರ, ಹೇಮರೆಡ್ಡಿ ಮಲ್ಲಮ್ಮ ಸತ್ಯವನ ಸಾವಿತ್ರಿ ಅಕ್ಕನ ಹೇಳ ಮಾಯಮ್ಮನ ಅವರು ನಡೆದಾಡುವಂತ ಜಾಗಕ್ಕೆ ನಾವು ಮಸಿ ಬಡಿಲಾರ್ದಂಗ ಹೆಣ್ಣು ಮಕ್ಕಳು ಇರ್ಬೇಕಾಗದ. ಮಸಿ ಬಡಿಲಾರ್ದಂಗ ಇನ್ನೇನು ಅಣ್ಣ ತಮ್ಮರ ಪಾರ್ಟಿ ಏನದ ನೋಡು. ಮಾಳಪ್ಪ ಬೀರಪ್ಪ ರೇವಣಿಸಿದ್ದ ಕಲಬುರಗಿ ಶರಣ ಬಸಪ್ಪ ತಿರುಗಾಡುವಂತ ನಾಡ. ಆ ನಾಡಿನೊಳಗೆ ಇವತ್ತಿನ ದಿವಸ ಅವ್ರು ತಿರುಗಾಡಿ ಬಿಟ್ಟು ಹೋಗ್ಯಾರ ಜಾಗ. ಆ ಜಾಗನೊಳಗೆ ನಾವು ತಿರುಗಾಡದಿದ್ರು ಅವ್ರ ದಾರಿಗೆ ಮಸಿ ಬಡಿಯುವಂತ ಕೆಲಸ ನಾವು ಮಾಡಬಾರದು. ಹೌದಲ್ಲ? ಹೌದು. ಅದಕ್ಕ ಯಾಕಂತ ಕೇಳಿದ್ರಲ್ಲಣ್ಣ, ಯಾಕ್ರಿಪ್ಪ? ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಎಂಡಿ ತಾಲೂಕಿನ ಸುಕ್ಷೇತ್ರ ಬಸನಾಳ ಗ್ರಾಮದ ಮಗಳು ಏನ್ ಹಾಡ್ತು ಏನ್ ಮಾತಾಡಿದ್ರು ಏನ್ ಹಾಡಿದ್ರು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೈತಿ. ಅಫಜಲ್ಪುರದಿಂದ ಮಗ ಇವತ್ತು ಏನ್ ಮಾತಾಡ್ದ ಏನ್ ಹಾಡ್ದ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೈತಿ. ಬಾಳ ಏನ್ ಮಾತಾಡ್ಲಾರ್ದೆ ಮಗ ಹಂಗ ಹೇಳ್ರಿಪ್ಪ.